ಇವ್ರು ಹಚ್ಚೋದು ಅಂದ್ರೆ ನಾನು ಅದೊಂದು ಸ್ವಲ್ಪ ಎಣ್ಣೆ ಇತ್ತ ಅದೇ ಶನಿವಾರ ಹಿಂಗೆ ಮಾಡೋಣ. ಪುಟ್ಟಣ್ಣ ಕಣಗಲ್ರವರ ನಿವಾಸ ಬಂಧುಗಳೇ, ಪುಟ್ಟಣ್ಣ ಕಣಗಲವರ ನಿವಾಸ ನೋಡಿ ಹೇಗಿದೆ, ಎಲ್ಲ ಶಿಥಿಲಗೊಂಡಿದೆ. ಸೊ ಇಲ್ಲಿನ ಗ್ರಾಮಸ್ಥರು ಬಹಳ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದು ಬಹುಶಃ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ದುರ್ದೈವ ಅಂತ ಹೇಳ್ಬೋದು. ಯಾಕಂದರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿಯ ಒಂದು ಸಾಧಕರ ಮನೆ ಇದ್ದಿದ್ದರೆ ಖಂಡಿತವಾಗ್ಲೂ ಬಹಳ ಉತ್ತಮವಾದ ರೀತಿಯಲ್ಲಿ ಒಂದು ಅಭಿವೃದ್ಧಿ ಪಡಿಸ್ತಾಯಿದ್ರು. ಸೊ ಅದನ್ನೆಲ್ಲ ಗಮನಿಸೋದಾದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸ್ವಲ್ಪ ಸಾಧಕರ ಬಗ್ಗೆ ಹೆಚ್ಚಿನ ಒಲವನ್ನು ನೀಡ್ತಾ ಇಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ಇದುವೇ ಪುಟ್ಟಣ್ಣ ಕಣಗಾಲ್ರವರ ನಿವಾಸ. ಸೊ ಈ ರೀತಿ ಶಿಥಿಲಗೊಂಡು ಹದಗೆಟ್ಟಿದೆ. ಸೊ ಇಲ್ಲಿ ನಾವು ಒಂದಷ್ಟು ವಾಸ್ತವವನ್ನು ಈಗಾಗಲೇ ವಿಡಿಯೋ ಮೂಲಕ ಪ್ರಸಾರ ಮಾಡಿರ್ತೀನಿ. ಸೊ ಮತ್ತಷ್ಟು ವಿಚಾರಗಳನ್ನು ತಿಳಿಸ್ತೀನಿ, ಇಲ್ಲೆಲ್ಲ ತಾವು ವೀಕ್ಷಣೆ ಮಾಡಿ. ಸೊ ಈಗಾಗಲೇ ವಿಡಿಯೋ ಹಾಕಿದ್ದೀನಿ, ಮತ್ತೆ ಹಾಕಿದ್ರೆ ಚೆನ್ನಾಗಿರಲ್ಲ. ಸೊ ಸ್ವಲ್ಪ ಝೂಮ್ ಆಗಿ ತೋರಿಸ್ತೀನಿ. ಇಲ್ಲಿ ನೋಡಿರಿ ಅವ್ರದ್ದು ಹಳೆಯ ಫೋಟೋಗಳು. ನೋಡಿರಿ ಪುಟ್ಟಣ್ಣ ಕಣಗಲ್ ಅವರ ಒಂದು ಫೋಟೋಗಳು. ಇದೆಲ್ಲ ನೋಡಿದಾಗ ಬಹಳ ಬೇಜಾರಾಗುತ್ತೆ. ಇಲ್ಲಿ ಬಿಂದಿಗೆಗಳು, ಆ ಪಾತ್ರೆಗಳು ಯಾವ್ಯಾವುದು ಏನೇನಿದೆ ಹೆಂಗೆ ಹಂಗಂಗೆ ಬಿದ್ದಿದೆ. ಸೊ ಇದು ಆಲ್ಮೋಸ್ಟ್ ಶಿಥಿಲಗೊಂಡು ನೆಲಕ್ಕೆ ಉರುಳುವ ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಆದ್ದರಿಂದ ದಯವಿಟ್ಟು ಮಾನ್ಯ ಕರ್ನಾಟಕ ಸರ್ಕಾರ ದಯಮಾಡಿ ಕಲಾವಿದರಿಗೆ, ಸಾಧಕರಿಗೆ, ನಿರ್ದೇಶಕರಿಗೆ ಏನೋ ಒಂದು ಗೌರವವನ್ನು ಸಲ್ಲಿಸಿ ಅಂತ ಈ ಒಂದು ವಿಡಿಯೋ ಮೂಲಕ ಒಂದು ಮನವಿ ಮಾಡ್ತೀನಿ. ಸೊ ಇದು ಭಾಳ ಅಸಮಾಧಾನ ಆಗುತ್ತೆ. ಪುಟ್ಟಣ್ಣ ಕಣಗಲ್ ಅವರು ಹುಟ್ಟಿ ಬೆಳೆದಂತಹ ಒಂದು ನಿವಾಸ ಈ ರೀತಿಯಲ್ಲಿ ಏನೋ ಕಣಗಾಲು ಗ್ರಾಮದಲ್ಲಿ ಕಂಗಾಲಾಗೋಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಅರ್ಥ ಆಯ್ತಾ? ಕಣಗಾಲು ಗ್ರಾಮದಲ್ಲಿ ಕಂಗಾಲಾಗೋಗಿದೆ. ಸೊ ಈ ರೀತಿಯೇ ಒಂದು ಶಿಥಿಲಗೊಂಡು ದಿಕ್ಕೆಟ್ಟಿ ನಿಂತಿದೆ. ಸೊ ದಯವಿಟ್ಟು ಇದನ್ನು ಒಂದು ಉತ್ತಮವಾದ ರೀತಿಯಲ್ಲಿ ಒಂದು ಪ್ರವಾಸಿ ತಾಣವಾಗಿ ನಿರ್ಮಿಸಿ ಇಲ್ಲಿನ ಒಂದು ಈಗ ನಾನು ಲಾಸ್ಟ್ ಟೈಮ್ ಕುಪ್ಪಳ್ಳಿಗೆ ಹೋಗಿದ್ವಿ. ಕುಪ್ಪಳ್ಳಿಗೆ ಹೋಗಿ ಅಲ್ಲಿ ಕುವೆಂಪುರವರ ಒಂದು ನಿವಾಸಕ್ಕೆ ಭೇಟಿ ನೀಡಿದೆ. ಬಹಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಕವಿಯವರ ಮನೆ ಭಾಳ ಚೆನ್ನಾಗಿ, ಬಹುಶಃ ಅದು ಸರ್ಕಾರದ ವತಿಯಿಂದನೇ ಆಗಿರ್ಬೋದು ಅಂತ ಅನ್ಕೋತೀನಿ. ಸೊ ಭಾಳ ಚೆನ್ನಾಗಿ ಅಭಿವೃದ್ಧಿ ಪಡಿಸಿದ್ದಾರೆ. ಅದೇ ನಿಟ್ಟಿನಲ್ಲಿ ಈ ಒಂದು ಕಣಗಲ್ ಗ್ರಾಮಕ್ಕೆ ಆಗಮಿಸಿ ದಯವಿಟ್ಟು ಮಾನ್ಯ ಸರ್ಕಾರ ಕಣಗಲ್, ಪುಟ್ಟಣ್ಣ ಕಣಗಲ್ ಅವರ ಒಂದು ನಿರ್ದೇಶನ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಸೊ ಏನು ಸಿನಿಮಾ ರಂಗವನ್ನು ಒಂದು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋದಂಥವರು, ಸಾಕಷ್ಟು ಮನೋರಂಜನೆಯನ್ನು ನೀಡಿ ಒಂದು ಪ್ರಧಾನವಾದ ರೀತಿಯಲ್ಲಿ ಕಾರ್ಯವೈಖರಿಯನ್ನು ನಿರ್ವಹಿಸಿದಂತಹ ಒಂದು ಹೆಗ್ಗಳಿಕೆ ಪುಟ್ಟಣ್ಣ ಕಣಗಲ್ ಅವ್ರಿಗಿದೆ. ಸೊ ಹಾಗೆ ಸಾಹಸ ಸಿಂಹ ಅಭಿನಯ ಬರ್ಗ ಡಾಕ್ಟರ್ ವಿಷ್ಣುವರ್ಧನ್ ಅಂತಹ ಒಬ್ಬ ದೈವ ಮಾನವನನ್ನು ಏನು ಪರಿಚಯಿಸಿದಂತಹ, ವಿಶ್ವವಿಖ್ಯಾತಿಯನ್ನು ಮಾಡಿದಂತಹ, ಪ್ರಖ್ಯಾತಿಯನ್ನು ಗಳಿಸಿದಂತಹ ಒಂದು ಹೆಗ್ಗಳಿಕೆ ಪುಟ್ಟಣ್ಣ ಕಣಗಲ್ ಅವರಿಗಿದೆ. ಸೊ ದಯವಿಟ್ಟು ಅವರ ಒಂದು ಕಣಗಲು ಗ್ರಾಮಕ್ಕೆ ಆಗಮಿಸಿ ಇಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದರ ಮೂಲಕ ಇದೊಂದು ಮ್ಯೂಸಿಯಂ ಆಗಿ ಸೃಷ್ಟಿಸಿ ಅಂತ ಮತ್ತೊಮ್ಮೆ ಮನವಿಯನ್ನು ಹಾಕೊಳ್ತಾ, ಸೊ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಶೇರ್ ಮಾಡಿ. ಧನ್ಯವಾದಗಳು.